ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬ್ರಹ್ಮಪುತ್ರ ನದಿಗೆ ಸಂಬಂಧಿಸಿದ ಎಲ್ಲ ಸಂಪೂರ್ಣ ಮಾಹಿತಿ, ಅದಕ್ಕೆ ಸಂಬಂಧಿಸಿದ 25ರಿಂದ 28 ಪ್ರಶ್ನೋತ್ತರಗಳದಾವ ಆಬ್ಜೆಕ್ಟಿವ್. ಫಸ್ಟ್, ಬ್ರಹ್ಮಪುತ್ರ ನದಿ. ಇದರ ಬಗ್ಗೆ ಈ ರೀತಿ ಮ್ಯಾಪ್ ವರ್ಕ್ ಮಾಡಬೇಕು ನಾವು. ಫಸ್ಟ್, ಬ್ರಹ್ಮಪುತ್ರ ನದಿ ಎಲ್ಲಿ ಉಗಮಗೊಳ್ಳುತ್ತದೆ ಅಂತ ಕೇಳಿದ್ರು ಅಂದ್ರೆ ಟಿಬೇಟಿನ ಚಮಯಂಗಡಂಗ್ ಸರೋವರದ ಉಗಮಗೊಂಡು ಭಾರತ ಪ್ರವೇಶ ಮಾಡ್ತದೆ. ಹಾಗಾದರೆ ಟಿಬೇಟ ಈಗಿನ ಯಾವ ದೇಶದ ಅಧೀನಕ್ಕೆ ಒಳಪಟ್ಟಿದೆ ಅಂದ್ರೆ ಚೀನ ದೇಶ. ಟಿಬೇಟ ಇದು ಚೀನ ದೇಶದ ಅಧೀನದಲ್ಲಿ ಅದ. ಫಸ್ಟ್ ಇದು ಕಾನ್ಸೆಪ್ಟ್ ನಮಗೆ. ಅಂದ್ರೆ ಇದರ ಅರ್ಥ ಚೀನಾದಾಗ ಹರಿತದ ಅಂದಂಗ. ಇನ್ನು ಎಲ್ಲರೇ ಉಗಮ ಆಗ್ತದ ಟಿಬೇಟದಾಗ ಅಂತ ಕೇಳೋದು ಅಂದ್ರೆ ಚಮಯಂಗಡಂಗ ಸರೋವರದಲ್ಲಿ ಉಗಮವಾಗುತ್ತದೆ. ಚಮಯಂಗಡಂಗ ಸರೋವರ ಇದು ಆಪ್ಷನ್ದಾಗ ಕೊಟ್ಟಿತ್ತಲ್ಲ ಅಂದ್ರೆ ಹೆಂಗೆ ಹೇಳಬೇಕು ಆನ್ಸರ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ದಾಗ ಚಮಯಂಗಡಂಗ ಸರೋವರ ಅಂತೇಳಿ ಭಾಳ ಎಕ್ಸಾಮ್ದಾಗ ಕೇಳಿಲ್ಲ. ಆಂಗ್ಸಿ ಲೇಕ್ ಗ್ಲಾಸಿಯರ್ ಅಂತ ಹೇಳಿ ವರ್ಡ್ ಬರ್ತದ. ಆಂಗ್ಸಿ ಹಿಮ ನದಿಯಲ್ಲಿ ಉಗಮವಾಗುತ್ತದೆ. ಹಂಗೆ ಹೇಳಿದ್ರು ಒಂದೇ, ಇದು ಹೇಳಿದ್ರು ಒಂದೇ ರೀ. ಚಮಯಂಗಡಂಗ ಸರೋವರ ಎನ್ನುವುದು ಆಂಗ್ಸಿ ಹಿಮ ನದಿಯ ಒಂದು ಭಾಗದಲ್ಲಿ ಅದ. ಆಂಗ್ಸಿ ಹಿಮ ನದಿ ಕೊಟ್ಟಿತ್ತಲ್ಲ ಅಂದ್ರೆ ಎಲ್ಲಿ ಉಗಮ ಆಗ್ತದ ಅಂತ ಕೇಳಿದ್ರು ಅಂದ್ರೆ ಈಗ ನಾವು ಕೈಲಾಸ ಮಾನಸ ಸರೋವರ ಅಂತೇಳಿ ಹೇಳಬೇಕು. ಕೈಲಾಸ ಮಾನಸ ಸರೋವರ. ಇಲ್ಲೊಂದು ಕ್ವಶನ್ ಕ್ರಿಯೇಟ್ ಮಾಡ್ತಾರೆ, SSC ಕ್ವಶನ್ದ ನೋಡಿ. ಕೈಲಾಸ ಮಾನಸ ಸರೋವರ ಎಲ್ಲಿದೆ? ಟಿಬೇಟದಲ್ಲಿದೆ. ಟಿಬೇಟ ಯಾರ ಅಧೀನಕ್ಕೆ ಒಳಪಟ್ಟಿದೆ ಅಂದ್ರೆ ಚೀನಾ. ಅಂದ್ರೆ ಇದರ ಅರ್ಥ ಕೈಲಾಸ ಮಾನಸ ಸರೋವರ ಎನ್ನುವುದು ಅಲ್ಲಿ ಆಪ್ಷನ್ದೊಳಗೆ ಚೀನ್ ಇತ್ತಂದ್ರೆ ಅದಕ್ಕೆ ಟಿಕ್ ಹಾಕಿ ಬಂದು ಬಿಡಬೇಕು. ಇವು ಎಲ್ಲಾನು ಒಂದೇ. ಇದು ಎದರ ಉಗಮ ಸ್ಥಳ ಆದ್ರೆ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಳ. ಬ್ರಹ್ಮಪುತ್ರ ನದಿ ಎಷ್ಟು ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ? 1900 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. ಸುಮಾರು ಅಪ್ರಾಕ್ಸಿಮೇಟ್ಲಿ, ನಾಟ್ ಏನ್ ಎಕ್ಸಾಕ್ಟ್ಲಿ ರೀ ಅದು. ಇದರೊಳಗೆ ಇಂಡಿಯಾದೊಳಗೆ ಎಷ್ಟು ಪ್ರಮಾಣ ಹರಿತದ ಅಂತ ಕೇಳ್ಯಾರ. 916 ಕಿಲೋಮೀಟರ್ ಉದ್ದವಾಗಿ ಭಾರತದಲ್ಲಿ ಇದರ ಉದ್ದ. ಭಾರತದಲ್ಲಿ ಬ್ರಹ್ಮಪುತ್ರ ನದಿಯ ಉದ್ದ ಎಷ್ಟು ಅಂದ್ರೆ 916 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. ಇದು ಹೇಳಬೇಕು. ಏನೋ ಒಂದು ವಾಡೇನು ಇದು ಯಾವ ದೇಶದಲ್ಲಿ ಹರಿಯುತ್ತದ? ಫಸ್ಟ್ ಇದರದ್ದು ಒಂದಿಷ್ಟು ಕಲ್ಪನೆಗಳು ಬರಬೇಕಲ್ಲ ನಮಗ. ಇದು ಒಂದು ಚೀನ ದೇಶದಾಗ ಹರಿತದ. ಎರಡನೆಯದ್ದು ಅಲ್ಲಿದಿಂದ ಭಾರತ ಪ್ರವೇಶ ಮಾಡ್ತು, ಅಲ್ಲಿದಿಂದ ಬಾಂಗ್ಲಾದೇಶ ಪ್ರವೇಶ ಮಾಡ್ತು. ಅಂದ್ರೆ ಯಾವ ದೇಶದಲ್ಲಿ ಇದರ ಜಲಾನಯನ ಪ್ರದೇಶವಿದೆ ಅಂತ ಕೇಳಿದ್ರು ಅಂದ್ರೆ ಬ್ರಹ್ಮಪುತ್ರ ನದಿಯ ಜಲಾನಯನ ಪ್ರದೇಶ ಇರುವುದು 1 ಚೀನಾ, 2 ಭಾರತ, 3 ಬಾಂಗ್ಲಾದೇಶ. ಇಲ್ಲಿ ವರ್ಡ್ ಏನದ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ವರ್ಲ್ಡ್ದೊಳಗ ಇದು ಎಷ್ಟನೇ ದೊಡ್ಡದಾದ ನದಿ ಅಂತ ಕೇಳ್ತಾರೆ? 9ನೇದು. ಎಷ್ಟನೇ ಉದ್ದವಾದ ನದಿ ಅಂತ ಕೇಳ್ತಾರೆ? 15. ಹಾಗಾದರೆ ವರ್ಲ್ಡ್ದೊಳಗ 9th ಲಾರ್ಜೆಸ್ಟ್ ರಿವರ್, 9th ಲಾರ್ಜೆಸ್ಟ್ ರಿವರ್, 9th ಲಾರ್ಜೆಸ್ಟ್ ರಿವರ್ ಆಫ್ ದಿ ವರ್ಲ್ಡ್ ಬ್ರಹ್ಮಪುತ್ರ. 15th ಲಾಂಗೆಸ್ಟ್ ರಿವರ್ ಆಫ್ ದಿ ವರ್ಲ್ಡ್, ಉದ್ದವಾದಂಥ ನದಿ. ಇದು ಹೇಳಬೇಕು. ಏನ್ರಿ ಇದು ಲಾರ್ಜೆಸ್ಟ್ ಲಾಂಗೆಸ್ಟ್ ಅಂದ್ರೆ ಉದ್ದ ತೊಗೊಂಡಿವಿ ಅಂದ್ರೆ 15ನೇ ನಂಬರ್ದಾಗ. ಲಾರ್ಜೆಸ್ಟ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ದಿ ವಾಲ್ಯೂಮ್ ಆಫ್ ದಿ ವಾಟರ್, ಅದು ಸಾಗಾಣಿಕೆ ಮಾಡುವ ನೀರಿನ ಪ್ರಮಾಣವನ್ನು TMCದೊಳಗೆ ಹೇಳೋದು. ಅದರೊಳಗೆ ಎಷ್ಟನೇ ಸ್ಥಾನದೊಳಗೆ ಅದಂದ್ರೆ 9th. ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಅಂತ ಕೇಳಿದ್ರೆ ಅಮೆಜಾನ್. ವರ್ಲ್ಡ್ದೊಳಗೆ ಲಾಂಗೆಸ್ಟ್ ರಿವರ್ ಅಂದ್ರೆ ನೈಲ್ ನದಿ, ಅದು ಹೇಳ್ತೇವೆ ನಾವು. ಲಾಂಗೆಸ್ಟ್ ನೈಲ, ಲಾರ್ಜೆಸ್ಟ್ ಅಮೆಜಾನ್. ಲಾಂಗೆಸ್ಟ್ ನೈಲ ಆಫ್ರಿಕಾ, ಲಾರ್ಜೆಸ್ಟ್ ಅಮೆಜಾನ್ ಹರಿಯುವುದು ಸೌತ್ ಅಮೇರಿಕನ್ ಕಾಂಟಿನೆಂಟ್ದಾಗ ಬರ್ತದೆ. ಇಲ್ಲೊಂಚೂರು ಅಬ್ಸರ್ವೇಷನ್ ಮಾಡೋಣ. ಮತ್ತು ಇದರ ಬಗ್ಗೆ ಏನೇನು ಕ್ವಶನ್ ಬರ್ತಾವ ಅನ್ನೋದು ಬೇಕಲ್ರಿ. ಭಾರತದಲ್ಲಿ ಏನಂದ್ರ ಇದು ಲಾರ್ಜೆಸ್ಟ್ ವಾಲ್ಯೂಮ್ ಆಫ್ ದಿ ವಾಟರ್, ವಾಲ್ಯೂಮ್ ಆಫ್ ದಿ ವಾಟರ್ ಹಿಂಗಂದ್ರೆ ಏನು ಅಂತ ಕೇಳ್ತಾರ.
ಭಾರತದಲ್ಲಿ ನೀರಿನ ಪ್ರಮಾಣದೊಳಗೆ ತೊಗೊಂಡೇವು ಅಂದ್ರೆ ನಂಬರ್ 1 ರಿವರ್ ಅಂದ್ರೆ ಇದೇ ರೀ ಬ್ರಹ್ಮಪುತ್ರ. ಭಾರತದಲ್ಲಿ ಹೆಚ್ಚು ನೀರಿನ ಸಾಮರ್ಥ್ಯ ಸಾಗಾಣಿಕೆ ಮಾಡುವುದು, ನೀರಿನ ಗಾತ್ರ ಸಾಗಾಣಿಕೆ ಮಾಡೋದೇ ಯಾವುದು ಅಂದ್ರೆ ಬ್ರಹ್ಮಪುತ್ರ. ಆದರೆ ಇಂಡಿಯಾದೊಳಗೆ ಲಾಂಗೆಸ್ಟ್ ರಿವರ್ ಅಂತ ತೋತೀವಿ, ಉದ್ದವಾದದ್ದು. ಲಾಂಗೆಸ್ಟ್ ಅಂತ ತೊಗೊಂಡಿವಿ ಅಂದ್ರೆ ಗಂಗಾ ರಿವರ್. ಇಷ್ಟು ನಾವು ಫಸ್ಟ್ ಹೇಳ್ದೆವು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಏನು ಮಾಡಬೇಕು ಅಂದ್ರೆ, ಪ್ರಪಂಚದ ಉದ್ದವಾದ ನದಿ ನೈಲ ಆಫ್ರಿಕಾ ಖಂಡ, ಪ್ರಪಂಚದ ದೊಡ್ಡದಾದ ನದಿ ಅಮೆಜಾನ ದಕ್ಷಿಣ ಅಮೇರಿಕಾ ಖಂಡ. ಇನ್ನು ಇದೇ ಬ್ರಹ್ಮಪುತ್ರ ತಗೊಂಡೇವಂದ್ರೆ ಪ್ರಪಂಚದಲ್ಲಿ 9ನೆಯ ದೊಡ್ಡದಾದ ನದಿ ಬ್ರಹ್ಮಪುತ್ರ, ಪ್ರಪಂಚದಲ್ಲಿ 15ನೆಯ ಉದ್ದವಾದ ನದಿ ಬ್ರಹ್ಮಪುತ್ರ. ಭಾರತದ ಉದ್ದವಾದ ನದಿ ಗಂಗಾ, ಭಾರತದ ದೊಡ್ಡದಾದ ನದಿ ಇನ್ ಟರ್ಮ್ಸ್ ಆಫ್ ದಿ ವಾಲ್ಯೂಮ್ ಆಫ್ ವಾಟರ್ ಬ್ರಹ್ಮಪುತ್ರ. ದೊಡ್ಡದಾದ ನದಿಗಳಲ್ಲಿ ಬ್ರಹ್ಮಪುತ್ರ ಅನ್ನಂಗ. ಏನೋ ಒಂದು ಕ್ವಶನ್ ಕೇಳ್ತಾರ, ಕೈಲಾಸ ಮಾನಸ ಸರೋವರದ ಸಮೀಪದಲ್ಲಿ ಜನಿಸುವ ನದಿಗಳು ಯಾವ್ಯಾವು? ಇಂಡಸ್, ಬ್ರಹ್ಮಪುತ್ರ, ಸಟ್ಲೇಜ್. UPSC ಕ್ವಶನ್. ಹಾಗಾದರೆ ಕೈಲಾಸ ಮಾನಸ ಸರೋವರದ ಸಮೀಪದಲ್ಲಿ ಜನಿಸುವ ನದಿಗಳು, ಈ ಕೈಲಾಸ ಮಾನಸ ಸರೋವರದ ಸಮೀಪದಲ್ಲಿ ಜನಿಸುವ ನದಿಗಳು 1 ಇಂಡಸ್, 2 ಬ್ರಹ್ಮಪುತ್ರ, 3 ಯಾವುದು ಅಂದ್ರೆ ಸಟ್ಲೇಜ್ ನದಿ. ಇದು ನಾವು ಹೇಳಬೇಕು. ಈ 3 ನದಿಗಳದ್ದು ವಿಶೇಷ ಏನು ಅಂದ್ರೆ, which of the given trans Himalayan rivers ಅಂತ ಕೇಳ್ತಾರ. ಈ ಕೆಳಗೆ ಕೊಟ್ಟಿರುವ ಯಾವ ನದಿಗಳು ಟ್ರಾನ್ಸ್ ಹಿಮಾಲಯನ್ ನದಿಗಳು ಆಗಿವೆ? ಹಿಮಾಲಯದ ಅಚ್ಚಿ ಕಡೆ ಜನಿಸಿ ಕತ್ತರಿಸಿ ಈಚೆ ಕಡೆ ಬರಬೇಕು, ಅಂದ್ರೆ ಕಟ್ ಮಾಡ್ಕೊಂಡು ಈಚೆ ಕಡೆ ಬರಬೇಕು, ಅಂಥವು ಟ್ರಾನ್ಸ್ ಹಿಮಾಲಯನ್ ರಿವರ್ಸ್ ಅಂತೀವಿ ನಾವು. ಹಾಗಾದರೆ ಈ 3 ನದಿಗಳನ್ನು ನಾವು ಏನನ್ನಬೇಕು ಅಂದರೆ ಟ್ರಾನ್ಸ್ ಹಿಮಾಲಯನ್ ರಿವರ್ಸ್ ಅಂತೇಳಿ ಕರಿತೇವೆ ನಾವು. ಟ್ರಾನ್ಸ್ ಹಿಮಾಲಯನ್ ರಿವರ್ಸ್. ಇನ್ನು ಭಾರತದ ಯಾತ್ರಿಗಳು ಕೈಲಾಸ ಮಾನಸ ಸರೋವರಕ್ಕೆ ಹೋಗಿ ಪ್ರವಾಸಕ್ಕೆ ಹೋಗಿರ್ತಾರೆ, ಪುಣ್ಯ ದರ್ಶನ ಮಾಡಿ ಬರ್ಲಿಕ್ಕ. ಹಾಗಾದರೆ ಟಿಬೇಟಿನಲ್ಲಿರುವಂಥ ಅಲ್ಲಿ ಹೋಗಲಿಕ್ಕ ಏನು ಬೇಕು, ಯಾವ ಕಣಿವೆಯ ಮೂಲಕ ಹೋಗ್ತಾರ ಕೈಲಾಸಕ್ಕೆ ಅಂತೇಳಿ ಇದು ಕೇಳಿದ್ದು ಕ್ವಶನ್ SSC. ಲೀಪು ಲೇಕ್ ಕಣಿವೆಯ ಮೂಲಕ ಕೈಲಾಸಕ್ಕೆ ಭಾರತೀಯ ಪ್ರವಾಸಿಗರು ಹೋಗುತ್ತಾರೆ. ಲೀಪು ಲೇಕ್ ಕಣಿವೆಯ ಮೂಲಕ, ವ್ಯಾಲಿ ಅಂತಾರೆ ಕಣಿವೆಗೆ. ಅಂದ್ರೆ ಭಾರತೀಯ ಪ್ರವಾಸಿಗರು ಕೈಲಾಸದ ಮಾನಸ ಸರೋವರಕ್ಕೆ ಹೋಗುವುದು ಲೀಪು ಲೇಕ್ ಕಣಿವೆಯ ಮೂಲಕ. SSC ಪ್ರೀವಿಯಸ್ ಕ್ವಶನ್. ಭಾರತದಲ್ಲಿ ಬ್ರಹ್ಮಪುತ್ರ ನದಿಯ ಉದ್ದ 916. ಇದನ್ನು ಕರೆಕ್ಟ್ಗಾಗಿ ಕ್ವಶನ್ ಗೊತ್ತಿರಬೇಕು. ಅಸ್ಸಾಮದೊಳಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಕೇಳಿದ್ದ ಅವರು, ಸ್ಟೇಟ್ ಎಕ್ಸಾಮ್ದಾಗ. ಇಷ್ಟು ಇದಕ್ಕೆ ಕಾನ್ಸೆಪ್ಟ್ ಆಯಿತು. ಇನ್ನು ಟಿಬೇಟದಲ್ಲಿ ಜನನ ಪಡಿತದಲ್ಲ, ಅಲ್ಲಿ ಇದಕ್ಕೆ ಏನದ ಹೆಸರದ ಅಂತ ಕೇಳ್ತಾರ. ಅದಕ್ಕೊಂದಿಷ್ಟು ಬೇರೆ ಬೇರೆ ಹೆಸರುಗಳದಾವ, ಜಾಗ ಚೇಂಜ್ ಆದ ಕ್ರಮ. ಟಿಬೇಟ್ನಲ್ಲಿ ಇದರ ಹೆಸರು ಯಾರ್ಲುಂಗ್ ಸ್ಯಾಂಗ್ಪೋ ಅಂತೇಳಿ ಬರ್ತದೆ. ಯಾರ್ಲುಂಗ್ ಸ್ಯಾಂಗ್ಪೋ ಕೆಲ ಬರ, ಯಾರ್ಲುಂಗ್ ಸ್ಯಾಂಗ್ಪೋ ಹಿಂಗಂದ್ರೆ ಏನು ಅನ್ನೋದು ಬೇಕಲ್ರಿ. ಇದು ಎಲ್ಲಿ ಅಂದ್ರೆ ಟಿಬೇಟ್. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇದು ನಂಬರ್ 1 ಹೆಸರು. ಎದರದು ಅಂದ್ರೆ ಬ್ರಹ್ಮಪುತ್ರ ನದಿಗೆ ಇರುವ ಬೇರೆ ಬೇರೆ ಹೆಸರುಗಳು ಇವು. ಎರಡನೆಯದ್ದು ಏನದಂದ್ರೆ ಹಿಂಗೇ ಅನ್ಕೋತೋದೀವಿ, ದಿಹಾಂಗ್. UPSC ಕ್ವಶನ್. ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಕರೆಯುವ ಹೆಸರು ಸಿಹಾಂಗ್. ಬ್ರಹ್ಮಪುತ್ರ ನದಿಗೆ ಅರುಣಾಚಲ ಪ್ರದೇಶದಲ್ಲಿ ಪ್ರಾರಂಭದಲ್ಲಿ ಕರೆಯುವ ಹೆಸರು. ನಾಲ್ಕನೆಯದ್ದು ಲೋಹಿತ್. ಆಸಾಮದಲ್ಲಿ ಬ್ರಹ್ಮಪುತ್ರ ನದಿಗೆ ಕರೆಯುವ ಮತ್ತೊಂದು ಹೆಸರು ಯಮುನಾ. ಒಂದು ನಿಮಿಷ, ಜಮುನಾ.
ಇದು ಏನದನ್ನ ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಕರೆಯುವ ಇನ್ನೊಂದು ಹೆಸರು ಜಮುನಾ. ಹಾಗಾದರೆ ಗಂಗಾ ಮತ್ತು ಬ್ರಹ್ಮಪುತ್ರ ಎರಡೂ ಕೂಡದ ಬಳಕೆ ಏನಾತವ ಬಾಂಗ್ಲಾದೇಶದೊಳಗ ಅಂತ ಕೇಳ್ತಾರ. ಮೇಘನಾ ಇದು ಸಬ್ರಿಕ್ವೆಸ್ಟ್ ಆಫ್ ದಿ ಬ್ರಹ್ಮಪುತ್ರ ರಿವರ್ಸ್. ಬ್ರಹ್ಮಪುತ್ರ ನದಿಗೆ ವಿವಿಧ ಪ್ರದೇಶದಲ್ಲಿ ಕರೆಯಲ್ಪಡುವಂಥ ಬೇರೆ ಬೇರೆ ಹೆಸರುಗಳು ಇವೆಲ್ಲ. ಯಾರ್ಲುಂಗ್ ಸ್ಯಾಂಗ್ಪೋ ಟಿಬೇಟ, ಟಿಬೇಟದಾಗ ಯಾರ್ಲುಂಗ್ ಸ್ಯಾಂಗ್ಪೋ ಅಂತಲ್ಲ, ಸ್ಯಾಂಗ್ಪೋ ಅಂದ್ರೆ ಏನು ಅಂತ ಕೇಳ್ತಾರೆ ಎಕ್ಸಾಮ್ದಾಗ. ಪ್ಯೂರಿಫೈಯರ್, ಪ್ಯೂರಿಫೈಯರ್ ಅಂದ್ರೆ ಶುದ್ಧವಾದ ಪಾವನವಾದ ಅನ್ನಂಗ. ಪ್ಯೂರಿಫೈಯರ್ ಅಥವಾ ಪಾವನ ನದಿ. ಯಾವ ನದಿಯನ್ನು ಪಾವನ ನದಿ ಎಂದು ಕರೆಯುತ್ತಾರೆ? ಬ್ರಹ್ಮಪುತ್ರ. ಬ್ರಹ್ಮಪುತ್ರ ನದಿಗೆ ಇರುವಂಥ ಉಪನಾಮಗಳು ಇವೆಲ್ಲ ಕರೆಕ್ಟ್ ಗೊತ್ತಿರಬೇಕು. ಉಪನಾಮ ಸಾಬ್ರಿಕ್ವೆಸ್ಟ್ ಆಫ್ ಬ್ರಹ್ಮಪುತ್ರ ಅನ್ನಂಗ. ಇನ್ನು ಇಲ್ಲಿ ಇದು ಭಾಳ ಕ್ವಶನ್ ಕೇಳ್ತಾರೆ ನೋಡಿ. ಇದು ಕೇಳ್ತಾರೆ, ದಿಹಾಂಗ್ ಎನ್ನುವುದು ಯಾವ ನದಿಗೆ ಕರೆಯುತ್ತಾರೆ? ಅರುಣಾಚಲ ಪ್ರದೇಶದಲ್ಲಿ ಕರೀತಾರೆ ಬ್ರಹ್ಮಪುತ್ರ ನದಿ. ಹಾಗಾದರೆ ಚೀನಾದಿಂದ ಭಾರತಕ್ಕೆ ಇದು ಪ್ರವೇಶ ಮಾಡಬೇಕು ಅಂದ್ರೆ ಇಲ್ಲೊಂದು ಕಣಿವೆ ಬೇಕಲ್ಲ. ಆ ಕಣಿವೆ ಯಾವುದು ಅಂತ ಕೇಳ್ತಾರೆ? ನಾಮ್ಚಾ ಬರುವ ಕಣಿವೆಯ ಮೂಲಕ ಪ್ರವೇಶ ಮಾಡುತ್ತದೆ. ಬರುವ ಕಣಿವೆಯ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯುವ್ಯ, ಇದು ಈಶಾನ್ಯ. ಭಾರತವನ್ನು ಬ್ರಹ್ಮಪುತ್ರ ನದಿ ಯಾವ ದಿಕ್ಕಿನದಿಂದ ಪ್ರವೇಶ ಮಾಡ್ತದೆ? ಈಶಾನ್ಯದಿಂದ. ಹಾಗಾದರೆ ಯಾವ ಕಣಿವೆಯ ಮೂಲಕ ಪ್ರವೇಶಿಸುತ್ತದೆ? ನಾಮ್ಚಾ ಬರುವ. ಯಾವ ರಾಜ್ಯದಾಗ ನಾಮ್ಚಾ ಬರುವ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಇದೆ. ಇಷ್ಟು ನಮಗೆ ಕರೆಕ್ಟ್ ಗೊತ್ತಿರಬೇಕು. ಇನ್ನು ಹಿಂಗೆ ಮುಂದೆ ಬಂದೀವಿ ಅಂದ್ರೆ ಆಸಾಂ ಬರ್ತದೆ. ಆಸಾಮದಿಂದ ಮುಂದೆ ಬಂದೀವಿ ಅಂದ್ರೆ ಬಾಂಗ್ಲಾದೇಶ ಬರ್ತದೆ. ಮುಂದೆ ಸುಂದರ್ಬನ್ಸ್ ಬರ್ತದೆ. ಇಲ್ಲಿದಿಂದ ಗಂಗಾ ನದಿ ಹಿಂಗೆ ಬಂದು ಬಾಂಗ್ಲಾದೇಶದೊಳಗೆ ಕೂಡ್ಕೋತದೆ. ಹಾಗಾದರೆ ಇದಕ್ಕೆ ಗಂಗಾ ನದಿಯ ನಾನು ಫಸ್ಟ್ ಇದಕ್ಕೇನು ಅನ್ನಬೇಕು ಅಂದ್ರೆ ಗಂಗಾ ರಿವರ್. ರಿವರ್ ಗಂಗಾ. ಇಲ್ಲಿ ಇದಕ್ಕೆ ವೆಸ್ಟ್ ಬೆಂಗಾಲ್ದ ಹೂಗ್ಲಿ ರಿವರ್ ಅಂತಾರ. ಇದಕ್ಕೆ ಬಾಂಗ್ಲಾದೇಶದೊಳಗೆ ಪದ್ಮಾ ಅಂತಾರ. ಎರಡೂ ಕೂಡ ಏನಂತಾರ ಅಂದ್ರೆ ಮೇಘನಾ ಅಂತಾರ. ಎರಡೂ ಕೂಡಿ ಎಲ್ಲಿ ಏನಂದ್ರೆ ಬಂಗಾಳ ಕೊಲ್ಲಿಯೊಳಗೆ ಡೆಲ್ಟಾ ನಿರ್ಮಾಣ ಮಾಡಿವಿ. ಇದಕ್ಕೆ ಡೆಲ್ಟಾ ಅಂದ್ರೆ ನದಿ ಮುಖಜ ಭೂಮಿ ಎಂದು ಕರೆಯುತ್ತಾರೆ. ಬಂಗಾಳ ಕೊಲ್ಲಿ ಡೆಲ್ಟಾ. ಹಾಗಾದರೆ ಈ ಡೆಲ್ಟಾದ ಹೆಸರು ಏನದಂದ್ರೆ ಸುಂದರಬನ್ಸ್. ಇಟ್ ಈಸ್ ಅನ್ ವರ್ಲ್ಡ್ ಲಾರ್ಜೆಸ್ಟ್ ಡೆಲ್ಟಾ. ಪ್ರಪಂಚದ ಅತ್ಯಂತ ದೊಡ್ಡದಾದ ನದಿ ಮುಖಜ ಭೂಮಿ ಸುಂದರಬನ್ಸ್ ಆಗಿದೆ. ಇದು ಮೊದಲು ನಮಗೆ ಇಷ್ಟು ಗೊತ್ತಿರಬೇಕು. ಹಾಗಾದರೆ ಭಾರತದಲ್ಲಿ ಯಾವ ರಾಜ್ಯಗಳ ಮೂಲಕ ಹರಿದು ಬರ್ತದೆ ಇದು ಅಂದ್ರೆ ಅರುಣಾಚಲ ಪ್ರದೇಶ, ಆಸಾಮದಲ್ಲಿ ಹರಿದು ಬರ್ತದೆ. ಈ ಬ್ರಹ್ಮಪುತ್ರ ನದಿಗೆ ಏನಂತಾರೆ ಅಂದ್ರೆ ಸ್ಯಾರೋ ಆಫ್ ಆಸಾಮ್. ಆಸಾಮದ ಕಣ್ಣೀರಿನ ನದಿ. ಸ್ಯಾರೋ ಆಫ್ ಆಸಾಮ್ ಈ ವರ್ಡ್ ಹೇಳ್ಬೇಕು ನಾವು. ಆಸಾಮದ ಕಣ್ಣೀರಿನ ನದಿ ಯಾವುದು ಅಂದ್ರೆ ಬ್ರಹ್ಮಪುತ್ರ ನದಿಯಾಗಿದೆ. ಇಲ್ಲಿ ತನಕ ಅಂತರೂ ಇಷ್ಟು ನಮ್ಗೆ ಕರೆಕ್ಟ್ ಗೊತ್ತಿರ್ಬೇಕಂದಂಗ. ಇನ್ನು ಇಲ್ಲೊಂಚೂರ ಕ್ವಶನ್ಸ್ಗಳು ಬರ್ತಿರ್ತಾವೆ. ಅವಾಗ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿರ್ತಾವ್ರಿ ಏನೇನದ ಅನ್ನೋದಕ್ಕೆ. ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಅರುಣಾಚಲ ಪ್ರದೇಶದಲ್ಲಿ ಬಂದ ತಕ್ಷಣ ಇಲ್ಲಿ ಒಂದೇ ಹೆಸರ ಸಿಯಾಂಗ, ಆಮ್ಯಾಗ ದಿಹಾಂಗ, ಆಮ್ಯಾಗ ಅಸ್ಸಾಮದೊಳಗೆ ಲೋಹಿತ. ಅಸ್ಸಾಮದಲ್ಲಿ ಇದು ಒಂದಿಷ್ಟು ದ್ವೀಪಗಳನ್ನು ನಿರ್ಮಾಣ ಮಾಡ್ಯಾರ. 1 2 3 ಈ ರೀತಿ ದ್ವೀಪಗಳದಾವ ಅಸ್ಸಾಂದೊಳಗೆ. ಹಾಗಾದರೆ ಇದು ಎಂಥ ನದಿ ಅದಂದ್ರೆ ಇಟ್ ಈಸ್ ಅನ್ ಫ್ರೆಶ್ ವಾಟರ್. ಅಂದರೆ ಇದರ ಅರ್ಥ ಸಿಹಿ ನೀರಿನ ನದಿಯಾಗಿದೆ, ಕುಡಿಯಲು ಯೋಗ್ಯವಾದ ನೀರನ್ನು ಹೊಂದಿದೆ. ಇದಕ್ಕೆ ನಮ್ಮ ಕ್ವಶನ್ ಏನೇನದಂದ್ರೆ 3 ದ್ವೀಪಗಳದಾವ ಅಸ್ಸಾಂದೊಳಗೆ. ಆ 3 ದ್ವೀಪಗಳಿಗೆ ಏನೇನಂತೀವಿ ಅಂದ್ರೆ ಒಂದು ಮಜೌಲಿ ಅಂಥೇಳಿ ಬರ್ತವೆ.
ಮಜೌಲಿ ದ್ವೀಪ ಎಲ್ಲದ ಅಂತ ಕೇಳಿದ್ರೆ ಅಸ್ಸಾಂ ಅಂತ ಹೇಳ್ಬೇಕು. ಎರಡನೆಯದ್ದು ಏನಂದ್ರೆ ಉಮಾನಂದ್ ಅಂತ ಹೇಳಿ ಅದ. ಉಮಾನಂದ್ ಏನ ಒಂದು ಪೀಕಾಕ್ ಅಂತ ಹೇಳಿ ಅದ. ಪಿಕಾಕ್ ಅಂದ್ರೆ ನವಿಲು ಐಲ್ಯಾಂಡ್ ದ್ವೀಪ ಅಂತ ಹೇಳಿ ಕರಿತೀವಿ ನಾವು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಪಿಕಾಕದ ಇನ್ನೊಂದು ಹೆಸರು ಮಲಾಯಿ ಅಂತೇಳಿ ಕರಿತೀವಿ ನಾವು, ಮಲಾಯಿ ದ್ವೀಪ. ಇದಕ್ಕೆ ನಮ್ಮ ಕ್ವಶನ್ ಏನದಂದ್ರೆ, ಮಜೌಲಿ, ಉಮಾನಂದ ಮತ್ತು ಮಲಾಯಿ ದ್ವೀಪಗಳು ಯಾವ ರಾಜ್ಯದಲ್ಲಿವೆ ಅಂದ್ರೆ ಅಸ್ಸಾಂ ರಾಜ್ಯದಲ್ಲಿ ಇವೆ. ಯಾವ ನದಿ ನಿರ್ಮಿಸಿದೆ ಅಂದ್ರೆ ಬ್ರಹ್ಮಪುತ್ರ ನದಿ ನಿರ್ಮಿಸಿದೆ. ಈ ಎಲ್ಲ ದ್ವೀಪಗಳು ಫ್ಲೋಟಿಂಗ್ ರಿವರೈನ್ ಐಲ್ಯಾಂಡ್ ಆಫ್ ದಿ ವರ್ಲ್ಡ್, ಜಗತ್ತಿನ ತೇಲುವ ಸಿಹಿ ನೀರಿನ ದ್ವೀಪಗಳು ಇವ. ಫ್ಲೋಟಿಂಗ್ ಐಲ್ಯಾಂಡ್ಸ್ ಆಫ್ ದಿ ಫ್ರೆಶ್ ವಾಟರ್ ರಿವರ್ಸ್ ಇದು ಹೇಳ್ತೇವೆ ನಾವು. ಹಾಗಾದರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದ ನದಿ ದ್ವೀಪ ಮಜೌಲಿ ಎಲ್ಲದ ಅಸ್ಸಾಂ. ನದಿಯಿಂದ ನಿರ್ಮಿಸಲ್ಪಟ್ಟ ಮಜೌಲಿ ದ್ವೀಪವನ್ನು ಒಂದು ಡಿಸ್ಟಿಕ್ ಅಂತೇಳಿ ಡಿಕ್ಲೇರ್ ಮಾಡ್ಯಾರ. ಜಗತ್ನಾಗ ಯಾವುದು ಡಿಕ್ಲೇರ್ ಆಗಿಲ್ಲ ಇಲ್ಲಿ ತನಕ. ಪ್ರಪಂಚದಲ್ಲಿ ಏಕಮಾತ್ರ ನದಿಯಿಂದ ನಿರ್ಮಿತವಾದ ದ್ವೀಪವೊಂದನ್ನು ಜಿಲ್ಲಾ ಕೇಂದ್ರವಾಗಿ ಘೋಷಿಸಲ್ಪಟ್ಟಿದೆ ಮಜೌಲಿ. ಮಜೌಲಿ ದ್ವೀಪ ಎಲ್ಲಿದೆ? ಅಸ್ಸಾಂ. ಯಾವ ನದಿ ನಿರ್ಮಿಸಿದೆ? ಬ್ರಹ್ಮಪುತ್ರ. ಎಂಥ ದ್ವೀಪವಾಗಿದೆ ಅಂದ್ರೆ ತೇಲುವ ನದಿ ದ್ವೀಪ, ಅದು ಸಿಹಿ ನೀರಿನಲ್ಲಿ. ವರ್ಲ್ಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಫ್ಲೋಟಿಂಗ್ ಐಲ್ಯಾಂಡ್ ಇದು ಹೇಳ್ಬೇಕಲ್ಲ ನಾವು. ವರ್ಲ್ಡ್ ಸ್ಮಾಲೆಸ್ಟ್ ಫ್ರೆಶ್ ವಾಟರ್ ಲೇಕ್ ಐಲ್ಯಾಂಡ್ ಯಾವುದು ಅಂತ ಕೇಳ್ತಾರ. ಪ್ರಪಂಚದ ಚಿಕ್ಕದಾದ ಸಿಹಿ ನೀರಿನಲ್ಲಿ ತೇಲುವ ದ್ವೀಪ ಯಾವುದು ಅಂತ ಕೇಳ್ತಾರ. ಇದಕ್ಕೆ ಉಮಾನಂದ. ಸ್ಮಾಲೆಸ್ಟ್ ಉಮಾನಂದ, ಲಾರ್ಜೆಸ್ಟ್ ಮಜೌಲಿ. ಪಿಕಾಕ್ ಐಲ್ಯಾಂಡ್ ಎಲ್ಲಿದೆ? ಅಸ್ಸಾಂ. SSC ಕ್ವಶನ್. ಪಿಕಾಕ್ ಐಲ್ಯಾಂಡ್ ಎಲ್ಲಿದೆ? ಅಸ್ಸಾಂ. ಇಷ್ಟು ಹೇಳ್ಬೇಕು ನಾವು ಬೇಸಿಕ್ ಆಗಿ. ಇನ್ನು ಮತ್ತಿದರ ಬಗ್ಗೆ ನಮಗೆ ಏನೇನು ಗೊತ್ತಿರಬೇಕು. ಕಂಪಲ್ಸರಿ ಒಂದು ನದಿ ಅಂದರೆ ಅದಕ್ಕೊಂದಿಷ್ಟು ಉಪನದಿಗಳು ಗೊತ್ತಿಟ್ಕೊಂಡೇ ಹೋಗ್ಬೇಕು ನಾವು ಫಸ್ಟ್. ಈ ಸಿಕ್ಕಿಮದಿಂದ ಬಂದು ಕೂಡ್ಕೊಳ್ಳುವ ಒಂದು ಉಪನದಿ ಅದ, ಅದರ ಹೆಸರು ತೀಸ್ತಾ ನದಿ ಅಂತ ಹೇಳಿ ಬರ್ತದೆ. ತೀಸ್ತಾ ಅದಕ್ಕೆ ಸಿಕ್ಕಿಂ ರಾಜ್ಯದ ಜೀವ ನದಿ ಅಂತೀವಿ ನಾವು. ಅದು ಸಿಕ್ಕಿಂದಾಗೆ ದ್ವಾರದಂದಂಗೆ, ಇದಕ್ಕೆ ದ್ವಾರದಲ್ಲ, ಸಿಕ್ಕಿಂದಾಗ ತೀಸ್ತಾ ಅದ. ಅಸ್ಸಾಂದಲ್ಲಿ ಮಾನಸ ಅಂತೇಳಿ ಉಪನದಿ ಅದ. ಒಂದಿಷ್ಟು ನಾ ಬರಿತೀನಿ ಇಲ್ಲಿ ಏನೇನದಾವನು. ಎಡಬದಿ ಮತ್ತು ಏನೋ ಒಂದು ಯಾವತ್ತು ಅಂದ್ರೆ ಬಲಬದಿ, ಎರಡಕ್ಕೂ ಏನೇನು ವ್ಯತ್ಯಾಸಗಳದಾವ ಅದಕ್ಕೊಂದು 2-3 ಅದಕ್ಕೊಂದು 2-3 ಗೊತ್ತಿಟ್ಕೊಂಡು ಹೋಗೋದು. ಹಾಗಾದರೆ ಲಾಸಾ ನದಿ ಅಂತೇಳಿ ಬರ್ತದೆ. ಲಾಸಾ ನದಿ. ಆನಂತರ ಲೋಹಿತ್ ನದಿ. ಇಲ್ಲಿ ತೀಸ್ತಾ ಒಂದು ಬರ್ತೀನಿ ನೋಡ್ರಿ, ಲೋಹಿತ ನದಿ. ಆನಂತರ ಧನಶ್ರೀ ನದಿ. ಈ ಧನಶ್ರೀ ಅದಲ್ರಿ, ಇದೇ ಆ್ಯಕ್ಚುಲಿ ಅಂದ್ರೆ ದೊಡ್ಡ ಧನಶ್ರೀ ನದಿ ಅಂತೇಳಿ ಬರ್ತದೆ. ನೆಕ್ಸ್ಟ್ ಈ ಕಡೆ ಒಂದು 2-3 ಇದ ಒಂದು ಕೋಪಾಲಿ ನದಿ ಅಂತೇಳಿ ಒಂದು ಬರ್ತದೆ. ಕೋಪಾಲಿ ನದಿ. ಕೋಪಾಲಿ ಇದು ಒಂದು ಕ್ವಶನ್ ಕೇಳ್ಯಾನ ಅಸ್ಸಾಂ ಎಕ್ಸಾಮ್ದಾಗ. ಆನಂತರ ಏನಂದ್ರೆ ರೈದಾಕ ನದಿ. ರೈದಾಕ್ ನದಿ ಸಾರಿ ಧನಶ್ರೀಕಿತ ಸುಭಾನ್ಸಿರಿ ದೊಡ್ಡದ್ರಿ. ಸುಭಾನ್ಸಿರಿ. ಈ ಬ್ರಹ್ಮಪುತ್ರ ನದಿಗೆ ಅತ್ಯಂತ ದೊಡ್ಡದಾದ ಉಪನದಿ ಯಾವುದು ಅಂತ ಕೇಳಿದ್ರೆ ಸುಭಾನ್ಸಿರಿ. ಅದಕ್ಕೆ ಗೋಲ್ಡ್ ರಿವರ್ ಅಂತ ಹೇಳಿ ಕರೀತಾರ. ಯಾವುದು ಹೇಳ್ಬೇಕು ನಾವು ಆನ್ಸರ್? ಸುಭಾನ್ಸಿರಿ, ಗೋಲ್ಡ್ ರಿವರ್. ಇವು ನಮಗೆ ಒಂದಿಷ್ಟು ಗೊತ್ತಿರಬೇಕು. ಎಡಬದಿಗೆ 1-2, ಬಲಬದಿಗೆ 1-2 ಗೊತ್ತಿರಬೇಕು. ಮಾನಸ ಅಂತ ಹೇಳಿ ಏನೋ ಒಂದಂದೇವಲ್ಲ ಇಲ್ಲಿ ಅಸ್ಸಾಂದಾಗ ಹರಿತದ. ಮಾನಸ ನದಿ ಇದು ಕರೆಕ್ಟ್ ಗೊತ್ತಿರಬೇಕು. ಏನು ನೆಕ್ಸ್ಟ್ ತೀಸ್ತಾ ನದಿ ಏನು ಬಲಬದಿನೋ ಎಡಬದಿನೋ ಅಂತ ಕೇಳಿದ್ರೆ ಈಚೆ ಕಳೆದು ನಾವು ಹಿಂಗೆ ನಿತ್ತಕ್ರೆ ಈ ಕಡೆ ಬರ್ತದೆ ಅಂದ್ರೆ ತೀಸ್ತಾ ಬಲಬದಿ ನದಿ. ಇಷ್ಟು ನಮಗೆ ಗೊತ್ತಿರಲಿ ಆಯ್ತ್ರೆ. ಇನ್ನು ಮತ್ತೆ ಇದಕ್ಕೆ ಪೂರಕ ಮಾಹಿತಿ ಏನದಾವ? ಅಸ್ಸಾಮದೊಳಗೆ ಬ್ರಹ್ಮಪುತ್ರ 2 ಭಾಗವಾಗಿ ಹರಿದು ಮತ್ತೆ ಮುಂದೆ ಕೂಡ್ತದೆ. ಅದಕ್ಕೆ 2 ಕಣಿವೆಗಳು ಅಂತಾರೆ. ಒಂದು ಬಾರಕ ಕಣಿವೆ, ಒಂದು ಬ್ರಹ್ಮಪುತ್ರ ಕಣಿವೆ.
ಅಸ್ಸಾಂ ರಾಜ್ಯದಲ್ಲಿ ಬಾರಕ್ ಮತ್ತು ಬ್ರಹ್ಮಪುತ್ರ ಕಣಿವೆಗಳನ್ನು ನಿರ್ಮಿಸಲಕ್ಕ ಯಾವುದು ಒಂದು ಭಾಗವಾಗಿ ಕಾರಣವಾಗಿದೆ ಅಂತ ಕೇಳ್ತಾರ. ಹಾಗಾದ್ರೆ ಏನಂದ್ರೆ ಏನು ಅದಕ್ಕೆ ಡಿಫ್ರೆನ್ಸ್ ಯಾಕೆ ಹಂಗಾಗ್ತದ ಅಂತ ಕೇಳಿದ್ರಂದ್ರೆ ಇಲ್ಲದ ನೋಡಿ. ಅಸ್ಸಾಂದೊಳಗೆ ಅಸ್ಸಾಮದಲ್ಲಿ ಬಾರಕ್ ಎನ್ನುವ ಕಣಿವೆಯನ್ನ ಯಾವದ ನಿರ್ಮಾಣ ಮಾಡ್ಯದಂದ್ರೆ ಬ್ರಹ್ಮಪುತ್ರ ನದಿ. ಇದು ಎದಕ್ಕೆ ಫೇಮಸ್ ಅಂದ್ರೆ ಜೂಟ್ ಎಂದರೆ ಏನು? ಸೆಣಬು. ಎರಡನೇದ ಅಸ್ಸಾಮದಲ್ಲಿ ಬ್ರಹ್ಮಪುತ್ರ ಕಣಿವೆ ಇದೆ. ಬ್ರಹ್ಮಪುತ್ರ ಕಣಿವೆ ಎದಕ್ಕೆ ಫೇಮಸ್ ಅದ ಅಂತ ಕೇಳಿದ್ರು ಅಂದ್ರೆ ಚಹಾ, ಟೀ ಅಂತೇಳಿ ಹೇಳ್ಬೋದು. ಇದು UPSC ಕೇಳಿದ ಕ್ವಶನ್ನೇ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ರಿಪೀಟ್ ಕೇಳಿದ್ದು. ಬಾರಕ್ ಕಣಿವೆ ಇದಕ್ಕೆ ಪ್ರಸಿದ್ಧಿಯಾಗಿದೆ, ಸೆಣಬಿಗೆ ಪ್ರಸಿದ್ಧಿಯಾಗಿದೆ. ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಅಸ್ಸಾಮದಲ್ಲಿ ಇದೆ. ಇಷ್ಟೆಲ್ಲ ಇದಕ್ಕೆ ಸಂಬಂಧಿಸಿದ ಪೂರಕ ಮಾಹಿತಿ ಮೊದಲು ನಮ್ಗೆ ಗೊತ್ತಾಯಿತು. ಇನ್ನು ಇದಕ್ಕೊಂದಿಷ್ಟು ಡ್ಯಾಮ್ಗಳು ಕಟ್ಟಿರ್ತಾರಲ್ಲ, ಕದು ಗೊತ್ತಿರಬೇಕು ನಮಗೆ. ಏನು ಇಲ್ಲಿ 3 ಚಿತ್ರಗಳದಾವೆ. ಇದು ಒಂದೇ ಚಿತ್ರ. ಇದರ ಉದ್ಘಾಟನೆಗೆ ಹೋದಂತಹ ದೇಶದ ಪ್ರಧಾನಿಗಳು ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾವೆ. ಆ 3 ಸೇತುವೆಗಳನ್ನು ಇಲ್ಲಿ ಒಂದೇದಲ್ಲ, ಇದು ಲೈಟಿಂಗ್ಸ್ ಮಾಡಿದ್ದು. ಇದಕ್ಕೆ ಬೋಗಿ ಬಿಲ್ ಅಂತೇಳಿ ಕರೀತಾರೆ. ಬೋಗಿ ಬಿಲ್ಲ ಸೇತುವೆ ಎನ್ನುವುದು ಯಾವ ನದಿಗೆ ಕಟ್ಟಲಾಗಿದೆ? ಬ್ರಹ್ಮಪುತ್ರ ನದಿಗೆ ಕಟ್ಟಲಾಗಿದೆ. ನರನಾರಾಯಣ ಸೇತುವೆ ಇದು. ಮ್ಯಾಗ ಟ್ರೈನ್ ಹೋಗ್ತದ, ಕೆಳಗ ಮಂದಿ ಅಡ್ಡಾಡ್ತಾರೆ. ಹಾಗಾದರೆ ನರನಾರಾಯಣ ಸೇತುವೆ ಒಂದು ಥರದಾಗೆ 2 ಅದಾವ ಅನ್ನಂಗಿದು ಸೇತುವೆ. ಇನ್ನ ಒಂದು ಭೂಪೇನ್ ಹಜಾರಿಕಾ ಸೇತುವೆ. ಭೂಪೇನ ಹಜಾರಿಕಾ ಸೇತುವೆ. ಈ ಭೂಪೇನ ಹಜಾರಿಕಾ ಸೇತುವೆಗೆ ಒರಿಜಿನಲ್ ಹೆಸರು ದೋಲಾ ಸಾದಿಯಾ ಅಂತೇಳಿ ಕರೀತಾ ಇದ್ರಿ. ದೋಲಾ ಸಾದಿಯಾ ಸೇತುವೆ ಅಂಥೇಳಿ ಕರಿತಿದ್ರು. ಹಾಂ, ಇಲ್ಲೊಂದು ಸ್ವಲ್ಪ ನೆನಪಿಟ್ಕೋಬೇಕು ನಾವು. ಬ್ರಹ್ಮಪುತ್ರ ಇಂಡಿಯಾದೊಳಗೆ 916 ಕಿಲೋಮೀಟರ್ ಹರಿತದ. ಒಂದು ಕಮ್ಮು ಮಾಡಿದ್ರೆ ಈ ಬ್ರಿಡ್ಜ್ ಅದ ನೋಡಿ, ಕಿಲ್ಲದ ನೋಡಿದ್ದು ಇದೇ ಭೂಪೇನ್ ಹಜಾರಿಕಾ. ಆ 916ಕ್ಕೆ ಒಂದು ಕಮ್ಮು ಮಾಡಿ 915. ಇಲ್ಲೊಂದು ಬಿಂದು ಕೊಡ್ರಿ, ಇಲ್ಲಿ ಕಿಲೋಮೀಟರ್ ಬರೀಬೇಕು. ಇಂಡಿಯನ್ ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಭೂಪೇನ್ ಹಜಾರಿಕಾ. ಭಾರತದಲ್ಲಿ ಉದ್ದವಾದಂಥ ನದಿ ಸೇತುವೆ ಭೂಪೇನ್ ಹಜಾರಿಕಾ. ಎಲ್ಲರೇ ಅದ? ಅಸ್ಸಾಮದಲ್ಲಿ ಇದೆ. ನರನಾರಾಯಣ ಎಲ್ಲಿದೆ? ಅಸ್ಸಾಮದಲ್ಲಿ ಇದೆ. ಹಾಗಾದರೆ ಬೋಗಿ ಬಿಲ್ಲ ಇದು ಎಲ್ಲಿದೆ? ಅಸ್ಸಾಮದಲ್ಲಿ ಇದೆ. ಯಾವ ನದಿ ಕಟ್ಟ್ಯಾರ ಅಂದ್ರೆ 3 ಬ್ರಹ್ಮಪುತ್ರ ನದಿಗೆ ಕಟ್ಟ್ಯಾರ. ಆದರೆ ಇದು ಬ್ರಹ್ಮಪುತ್ರ ನದಿಯ ಉಪನದಿಗೆ ಕಟ್ಟಲಾಗಿದೆ. ಹಾಗಾದರೆ ಯಾವ ನದಿಗೆ ಅಂದ್ರೆ ಲೋಹಿತ್ ನದಿಗೆ ಕಟ್ಟಲಾಗಿದೆ. ಇದು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸಲು ಸಹಾಯಕವಾಗುತ್ತದೆ. 2 ನಡ್ಬರ್ಕ. ಈ ಸದ್ಯ ಇಂಡಿಯಾದಳು ಲಾಂಗೆಸ್ಟ್ ರಿವರ್ ಬ್ರಿಡ್ಜ್ ಭೂಪೇನ್ ಹಜಾರಿಕಾ ಅಥವಾ ದೋಲಾ ಸಾದಿಯಾ. ಈ ಫೋಟೋದಲ್ಲಿ ಇರುವಂಥ ಈ ಚಿತ್ರ ಯಾವಾಗಿಂದು ಅಂತ ಹೇಳಿದ್ರೆ, ಇದು ಯಾವಾಗ ಲೋಕಾರ್ಪಣೆ ಮಾಡ್ಯಾರ ಅಂತ ಕೇಳಿದ್ರೆ 2017ರಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ಎಷ್ಟದಾಗ ರೀ? 2017ರಲ್ಲಿ ಲೋಕಾರ್ಪಣೆ ಮಾಡಲಾಗಿದೆ. ಅದಕ್ಕೆ ಇದನ್ನು ಹೆಂಗೆ ನೆನಪಿಟ್ಕೋಬೇಕಂದ್ರೆ 7 + 2 9, 7ರದಾಗ 2 ಹೋದ್ರೆ 5, 1ಕ್ಕೆ 1 ಅಲ್ಲಿ ಅದರ ಇಯರ್ ಅನ್ನಂಗೆ. ಇಷ್ಟು ನಮಗೆ ಇದರ ಬಗ್ಗೆ ಮೊದಲು ಪರಿಪೂರ್ಣ ಮಾಹಿತಿ ಗೊತ್ತಾಯಿತು. ಈ ಒಂಚೂರು ಕ್ವಶನ್ಸ್ಗಳನ್ನು ಕೇಳೋಣ. ಬ್ರಹ್ಮಪುತ್ರ ನದಿಯನ್ನು ಟಿಬೇಟ್ ದೇಶದಲ್ಲಿ ಏನೆಂದು ಕರೆಯಲಾಗುತ್ತದೆ? ದ ರಿವರ್ ಬ್ರಹ್ಮಪುತ್ರ ಕಾರ್ಡ್ ಇನ್ ಟಿಬೇಟ್ ಅಂತೇಳಿ ಕೇಳ್ಯಾರ. ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೇಳಿದ ಕ್ವಶನ್ಸ್. ಏನಂತೇಳಿ ಕರೀತಾರ ಅಂತ ಕೇಳ್ಯಾರ. ಟಿಬೇಟ್ದಾಗ ಸ್ಯಾಂಗ್ಪೋ. ಸ್ಯಾಂಗ್ಪೋ ಎಂದರೆ ಇದರ ಅರ್ಥ ಏನಂದ್ರೆ ಪ್ಯೂರಿಫಾಯರ್. ಪ್ಯೂರಿಫಾಯರ್ ಅಂದ್ರೆ ಕನ್ನಡದಾಗ ಪಾವನ ನದಿ ಅನ್ನಂಗ. ಇದು ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಯಾಂಗ್ಪೋ? ಸ್ಯಾಂಗ್ಪೋ ನದಿಯ ಅರ್ಥ ಏನು ಅಂತ ಕೇಳ್ಯಾರ. ಪ್ಯೂರಿಫಾಯರ್ ಅಥವಾ ಪಾವನ ಎಂದರ್ಥ. ಇದು ಕರೆಕ್ಟ್ ಗೊತ್ತಿಲ್ಲ. ನೆಕ್ಸ್ಟ್ ಕ್ವಶನ್,
ವಾಟ್ ಈಸ್ ದ ನೇಮ್ ಆಫ್ ದಿ ರಿವರ್ ಸ್ಯಾಂಗ್ಪೋ ಇನ್ ಅರುಣಾಚಲ ಪ್ರದೇಶ ಅಂತ ಕೇಳ್ಯಾರ. ಒಂದು ದಿಹಾಂಗದ, ಎರಡನೇದು ಸಿಹಾಂಗ್ ಅಂಥೇಳಿ ಅದ. ಈ ಎರಡೂ ನೇಮಗಳು ಎಲ್ಲದವ ಅಂದ್ರೆ ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಕರೆಯಲಾಗುತ್ತದೆ. ವಿಚ್ ಪ್ಲೇಸ್ ಡಸ್ ದ ರಿವರ್ ದಿಹಾಂಗ್ ನೋನ್ ಬ್ರಹ್ಮಪುತ್ರ? ಬ್ರಹ್ಮಪುತ್ರ ನದಿಗೆ ಯಾವ ಸ್ಥಳದಲ್ಲಿ ದಿಹಾಂಗ್ ಎಂದು ಕರೆಯುತ್ತಾರೆ? ಅಥವಾ ಅಂದ್ರೆ ವಿಚ್ ಪ್ಲೇಸ್ ಡಸ್ ದ ರಿವರ್ ದಿಹಾಂಗ್ ನೋನ್ ಆಸ್ ಬ್ರಹ್ಮಪುತ್ರ? ಹಾಗಾದರೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ದಿಹಾಂಗವನ್ನು ಬ್ರಹ್ಮಪುತ್ರ ಎಂದು ಕರೆಯಲಾಗುತ್ತದೆ ಅಂತ ಕೇಳ್ಯಾರ. ಇದಕ್ಕೆ ಒಂದಕ್ಕೆ ತಾವು ಆನ್ಸರ್ ಮಾಡ್ರಿ. ಯಾವ ಸ್ಥಳದಲ್ಲಿ ದಿಹಾಂಗವನ್ನು ಬ್ರಹ್ಮಪುತ್ರ ಎಂತಲೂ ಕರೆಯಲಾಗುತ್ತದೆ? ಇಲ್ಲಿ 4 ಆಪ್ಷನ್ ಅದಾವ. ಸಾದಿಯಾ, ಅನೀನಿ ಮತ್ತು ಏನಂದ್ರ ಬಾಲುಕಪೋಂಗ, ಜೈರು. ಇದಕ್ಕೆ ತಾವು ಆನ್ಸರ್ ಮಾಡಬೇಕು. Which of the following river joins the Dihang river to form Brahmaputra near the city Sadia? ಸಾದಿಯಾ ಎನ್ನುವ ನಗರ ಎಲ್ಲದ ಅಂದ್ರೆ ಅಸ್ಸಾಂದಾಗದ. ಅಸ್ಸಾಮದಲ್ಲಿರುವಂಥ ಸಾದಿಯಾ ನಗರದ ಸಮೀಪದಲ್ಲಿ ಬ್ರಹ್ಮಪುತ್ರ ನದಿಗೆ ಯಾವ ನದಿಗಳು ಸಂಗಮಗೊಳ್ಳುತ್ತವೆ ಅಂತ ಹೇಳಿ ಅನ್ನಂಗ. ಇಲ್ಲಿ ನೋಡ್ರಿ, ಇಲ್ಲಿ ಆ ಸಾದಿಯಾದ ಸಮೀಪದಲ್ಲಿ ದಿಹಾಂಗ ನದಿಗೆ ಯಾವ ನದಿ ಕೂಡದ ಬಳಕ ಅಂತ ಕೇಳ್ಯಾರ? ಬ್ರಹ್ಮಪುತ್ರ ನದಿಗೆ. ಇಲ್ಲಿ ವರ್ಡ್ ಏನದ? ಸಾದಿಯಾ. ಇದು ಏನದ? ದಿಹಾಂಗ ನದಿ. ಅದಕ್ಕೆ ಒಂದು ನದಿ ಕೂಡ ಏನು ಹೆಸರು ಕರೀತಾರ? ಬ್ರಹ್ಮಪುತ್ರ. ಹಾಗಾದರೆ ಯಾವ ಸ್ಥಳದಲ್ಲಿ ಅಂತಾರ? ಇಲ್ಲೇ ಕ್ವಶನ್ ಕೇಳ್ಯಾರ ನೋಡಿ. ಮುಂದಿನ ಕ್ವಶನ್ದಾಗೆ ಕ್ವಶನ್ಗೆ ಇದಕ್ಕೆ ಆನ್ಸರ್ ಅದ. ದಿಹಾಂಗ ನದಿಯನ್ನು ಬ್ರಹ್ಮಪುತ್ರ ಎಂದು ಎಲ್ಲಿದಿಂದ ಕರೀತಾರ? ಸಾದಿಯಾ. ಎಲ್ಲದ? ಅಸ್ಸಾಮದಲ್ಲಿ ಇದೆ. ಹೌದ್ರೆ? ಹಾಗಾದರೆ ಇಲ್ಲೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಯಾವ ಸ್ಥಳದಿಂದ ಅಂತ ಕೇಳ್ಯಾರ ಅದು ಕ್ವಶನ್. ಯಾವ ಎರಡು ನದಿಗಳು ಸಂಗಮಗೊಳ್ಳುವುದರಿಂದ? ಲೋಹಿತ್ ನದಿ ಸೇರುವುದರಿಂದ. ಹಾಗಾದರೆ ಸಾದಿಯಾದಲ್ಲಿ ಏನಾಗ್ತವ ಅಂದ್ರೆ 2 ನದಿಗಳು ಸಂಗಮ ಆಗ್ತವೆ. ಒಂದು ದಿಹಾಂಗ ನದಿ, ಎರಡನೆಯದು ಲೋಹಿತ್ ನದಿ ಈಜ್ವಲ್ ಟು ಬ್ರಹ್ಮಪುತ್ರ ನದಿ. ಅಲ್ಲಿದಿಂದ ಈ ಹೆಸರು ಕರಿಬೇಕು. ಹೌದು, ಇದ್ರ ಮ್ಯಾಗ UPSC ಒಂದು EVS ಕ್ವಶನ್ ಕೇಳಿದರು ಪರಿಸರದೊಳಗೆ. ಇಂಡಿಯಾದೊಳಗೆ ಹೈಯೆಸ್ಟ್ ಮಣ್ಣಿನ ಸವಕಳಿ ಉಂಟು ಮಾಡುವ ನದಿ ಬ್ರಹ್ಮಪುತ್ರ. ಇಂಡಿಯಾದೊಳಗೆ ಸಾಯಿಲ್ ಎರೋಷನ್ ಮ್ಯಾಕ್ಸಿಮಮ್ ಪ್ರಮಾಣದಲ್ಲಿ ಮಣ್ಣನ್ನು ಹರ್ಕೊಂಡು ತಂದು ಬಿಡ್ತದೆ ಇದು. ಭಾರತದಲ್ಲಿ ಯಾವ ನದಿ ಅತಿ ಹೆಚ್ಚು ಮಣ್ಣಿನ ಸವಕಳಿಯನ್ನು ಉಂಟು ಮಾಡುತ್ತದೆ? ಬ್ರಹ್ಮಪುತ್ರ ನದಿ. ನೆಕ್ಸ್ಟ್ ಕ್ವಶನ್, ಲೋಹಿತ, ದೇಬಾಂಗ, ದೇಬಾಂಗ ಇವೆರಡೂ ಕೂಡಿದ ಬರಕ ದೇಬಾಂಗ. ಹಾಗಾದರೆ ಲೋಹಿತ ಮತ್ತು ದೇಬಾಂಗ ಎರಡೂ ಕೂಡಿ ಏನಾಗ್ತವಂದ್ರೆ ಬ್ರಹ್ಮಪುತ್ರ ನದಿ ಆಗುತ್ತವೆ. ಯಾವ ಸ್ಥಳದಲ್ಲಿ? ಸಾದಿಯಾ. ಸಾದಿಯಾ ಎಲ್ಲಿದೆ? ಅಸ್ಸಾಂ. ಅಸ್ಸಾಮದ ಸಾದಿಯಾ ಯಾವ ನದಿಯ ದಡದಲ್ಲಿ ಇದೆ? ಬ್ರಹ್ಮಪುತ್ರ. ಸಿಟಿ ಸಾದಿಯಾ ಈಸ್ ಸಿಚುವೇಟೆಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ಬ್ರಹ್ಮಪುತ್ರ. ಹಿಂಗೆ ಹೇಳ್ಬೇಕು ನಾವು ಕ್ವಶನ್. Which of the following is the largest number of freshwater riverine islands formed by the river Brahmaputra? ಬ್ರಹ್ಮಪುತ್ರ ನದಿಯಿಂದ ಅತಿ ಹೆಚ್ಚು ಸಿಹಿ ನೀರಿನ ದ್ವೀಪಗಳನ್ನು ಉಂಟು ಮಾಡಿರುವುದು ಯಾವುದು? ಯಾವುದು ಬ್ರಹ್ಮಪುತ್ರ ನದಿಯಿಂದ ಅತ್ಯಂತ ದೊಡ್ಡ ಪ್ರಮಾಣದ ದ್ವೀಪವಾಗಿದೆ ಅಂತ ಕೇಳ್ಯಾರ? ಮಾಜೌಲಿ. ಎಲ್ಲದರಿದು? ಅಸ್ಸಾಮದಲ್ಲಿ ಇದೆ. ಯಾವ ನದಿ ನಿರ್ಮಿಸಿದೆ? ಬ್ರಹ್ಮಪುತ್ರ ನದಿ ನಿರ್ಮಿಸಿದೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ನಾರ್ತ್ ಬ್ಯಾಂಕ್ ಟ್ರೈಬ್ಯೂಟರಿ? ಅಂದ್ರೆ ಭಾರತ್ ಅಂದ್ರೆ ಅದಕ್ಕೆ ಬಲದಂಡೆಯ ಉಪನದಿ ಅಲ್ಲ ಅಂತ ಕೇಳ್ಯಾರ. ಇವುಗಳಲ್ಲಿ ಯಾವುದು ಬ್ರಹ್ಮಪುತ್ರ ನದಿಯ ಬಲದಂಡೆಯ ಉಪನದಿ ಅಲ್ಲ? ನಾರ್ತ್ ಬ್ಯಾಂಕ್ ಅಂದ್ರೆ ಬಲದಂಡೆ, ಉಪನದಿಗೆ ಅಂತಾರೆ ಇದಕ್ಕೆ. ಅಲ್ಲ ಅಂತ ಕೇಳ್ಯಾರ, ನಾಟ್. ಹಾಗಾದರೆ ಇದರೊಳಗೆ ಯಾವುದು 4 ಆನ್ಸರ್ದೊಳಗೆ ಯಾವುದು ಆಗ್ತದ ಅನ್ನೋದು ಅಬ್ಸರ್ವೇಷನ್ ಮಾಡಿ. ನೋ ಅ ದಿಹಾಂಗ, ಇದು ಅದಕ್ಕೆ ಸಂಬಂಧನೇ ಇಲ್ಲ. ನೆಕ್ಸ್ಟ್ ವರ್ಡ್, ವಿಚ್ ಆಫ್ ದಿ ಫಾಲೋಯಿಂಗ್? ಎಡಬದಿಯ ಉಪನದಿ ಅಲ್ಲ ಅಂತ ಕೇಳ್ಯಾರ. ಇಲ್ಲಿ ಅದರ ಅಪೋಸಿಟ್ ಕೇಳ್ಯಾರ ನೋಡ್ರಿ. ಸೌತ್ ಬ್ಯಾಂಕ್ ಅಂದ್ರೆ ಎಡಬದಿ ಅಂತ ಹೇಳಿ ಅಂದಂಗ ಇಲ್ಲದ ನೋಡ್ರಿ. ನಾಟ್ ಅಂದ್ರೆ ಇಲ್ಲ, ಸೌತ್ ಅಂದ್ರೆ ಎಡಬದಿ.
ಎಡಬದಿಯ ಉಪನದಿ ಆಗಿಲ್ಲ ಅಂತ ಕೇಳಿದ್ರೆ ಮಾನಸ ಎಲ್ಲಿದಿಂದ ಅಸ್ಸಾಂದೊಳಗೆ. ತಮಗೊಂದು ಕ್ವಶನ್, ಮಜೌಲಿ ದ್ವೀಪದಲ್ಲಿ ಅಸ್ಸಾಮದೊಳಗೆ ಯಾವ ಬುಡಕಟ್ಟು ಜನಾಂಗ ವಾಸಿಸುತ್ತಿದ್ದಾರೆ? ಟ್ರೈಬಲ್ ಪೀಪಲ್ಸ ಆ ಮಜೌಲಿ ದ್ವೀಪದೊಳಗೆ ಯಾವ ಸಮುದಾಯದವರು ಅದಾರ ಅನ್ನೋದು ಕ್ವಶನ್ ತಮಗ. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಟ್ರಿಬ್ಯೂಟರಿ ಆಫ್ ದಿ ರಿವರ್ ಬ್ರಹ್ಮಪುತ್ರ ಈಸ್ ಸ್ನೋ ಫೇಡ್? ಸ್ನೋ ಅಂದ್ರೆ ಏನು? ಹಿಮ. ಹಿಮದಿಂದ ರಚನೆಯಾಗಿ ಬರುವಂಥದ್ದು ಯಾವುದು ಅಂತ ಕೇಳ್ಯಾರ ಉಪನದಿಗಳಲ್ಲಿ. ಪಾಗಲ್ ದಿಯಾ ಇದು ಅದರ ಹಿಮ ನದಿಯಾಗಿದೆ. ಬ್ರಹ್ಮಪುತ್ರ ನದಿಯ ಉಪನದಿಗಳಲ್ಲಿ ಹಿಮ ನದಿನೂ ಒಂದದ. ನೆಕ್ಸ್ಟ್, ವಾಟ್ ಈಸ್ ದ ನೇಮ್ ಆಫ್ ದಿ ರಿವರ್ ಬ್ರಹ್ಮಪುತ್ರ ಇನ್ ಬಾಂಗ್ಲಾದೇಶ್? ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಇರುವ ಇನ್ನೊಂದು ಹೆಸರು ಏನು? ಈ ಕ್ವಶನ್ ಕೇಳ್ಯಾರ ನೋಡಿ. ಹಾಗಾದ್ರೆ ಅಲ್ಲಿ ಏನಂತೇಳಿ ಕರೀತಾರ? ಜಮುನಾ. ಏನಂತೇಳಿ ಕರೀತಾರೆ? ಜಮುನಾ. ಗಂಗಾ ನದಿಗೆ ಏನು ಕರೀತಾರ? ಪದ್ಮ. ಮೇಘನಾ ಅಂದ್ರೆ ಏನೇನು ಕೂಡಬೇಕು? ಬ್ರಹ್ಮಪುತ್ರ ಪ್ಲಸ್ ಗಂಗಾ ಕೂಡಬೇಕು. ಅಂದ್ರೆ ಜಮುನಾ ಪ್ಲಸ್ ಪದ್ಮ ಕೊಡಬೇಕು. ನಿಯರ್ ಮಾನಸ್ ಸರೋವರ ಲೇಕ್ ಟಿಬೇಟ್ ದೇರ್ ಈಸ್ ದ ಸೋರ್ಸ್ ಆಫ್ ರಿವರ್. ಟಿಬೇಟಿನ ಮಾನಸ್ ಸರೋವರದ ಸಮೀಪದಲ್ಲಿ ಯಾವ ನದಿಗಳು ಉಗಮಗೊಳ್ಳುತ್ತವೆ? ಬ್ರಹ್ಮಪುತ್ರ ಓಕೆ, ಸಿಂಧು ಓಕೆ, ಸಟ್ಲೇಜ್ನು ಓಕೆ. ಇವು ಮೂರು ಎಂಥ ನದಿಗಳು ಅಂದರೆ ಟ್ರಾನ್ಸ್ ಹಿಮಾಲಯನ್ ರಿವರ್ಸ್. ಹಿಂಗಂದ್ರೆ ಏನು ಅಂದ್ರೆ ಇದು ಇಂಡಿಯಾದ ರೀ. ಇದು ಈ ರೀತಿ ಭಾರತ ದೇಶದಲ್ಲ. ಇದು ಭಾರತ ದೇಶ ಈ ರೀತಿ ಇದ್ದು ಈ ಚಿಕ್ಕ ಡಿಸ್ಟೆನ್ಸ್ ಇದು ಹಿಮಾಲಯ ಹಿಂಗದ ಕಂಟಿನ್ಯೂವರ್ಸ್ಲಿ. ಹಾಗಾದರೆ ಇದರ ಅರ್ಥ ಏನು ಅಂದರೆ ಈ ಭಾಗದಲ್ಲಿ ಜನಿಸಿ ಕತ್ತರಿಸಿ ಈ ಕಡೆ ಬರ್ತವೆ ಇವು ಹಿಂಗೆ. ಅದು ನಾವು ಹೇಳಬೇಕು ವಿಶೇಷವಾಗಿ. ಅವಕ್ಕೆ ಟ್ರಾನ್ಸ್ ಹಿಮಾಲಯನ್ ರಿವರ್ಸ್ ಬ್ರಹ್ಮಪುತ್ರ, ಇಂಡಸ್, ಸಟ್ಲೇಜ್. ಮಾನಸ ಇದು ಯಾವ ನದಿಯ ಉಪನದಿಯಾಗಿದೆ? ಇದು ಕೇಳಲ್ಲ. ಮಾನಸ ಇದು ಎದರ ಉಪನದಿಯಾಗಿದೆ? ಇವು ಏನು ಸಂಬಂಧನೇ ಇಲ್ಲ ಅದಕ್ಕೆ. ನೆಕ್ಸ್ಟ್, ಇನ್ ಇಂಡಿಯಾ ಯಾರ್ಲುಂಗ್ ಜಾಂಗ್ಬೋ ರಿವರ್ ಈಸ್ ನೋನ್ ಆಸ್. ಭಾರತದಲ್ಲಿ ಅದಕ್ಕೆ ಏನಂತಾರ? ಬ್ರಹ್ಮಪುತ್ರ ಆತರ. ಅಲ್ಲಿ ಟಿಬೇಟ್ದಾಗ ಆತರ ಹಂಗೆ. ಯಾವ ನದಿ? ವಿಚ್ ಆಫ್ ದಿ ಫಾಲೋಯಿಂಗ್ ರಿವರ್ಸ್ ಹ್ಯಾವ್ ಆಲ್ಮೋಸ್ಟ್ ದ ಸೇಮ್ ಪಾಯಿಂಟ್ ಆಫ್ ದಿ ಬಿಗಿನಿಂಗ್? ಯಾವ ನದಿಗಳು ಆಲ್ಮೋಸ್ಟ್ ಒಂದೇ ಸ್ಥಳದಿಂದ ಉಗಮಗೊಂಡು ಬರ್ತಾವ ಅಂತ ಕೇಳ್ತಾರ. ಇವೇ ಎರಡು. ಗಂಗಾ ಎಲ್ಲಿ ಹುಡ್ತದ? ಗಂಗೋತ್ರಿದಾಗ, ಉತ್ತರಾಖಂಡದಾಗ ಅದರಿದು. ಇವೆಲ್ಲ ಕೈಲಾಸ ಪರ್ವತ. ನೆಕ್ಸ್ಟ್, ಟಿಬೇಟದಲ್ಲಿ ಬ್ರಹ್ಮಪುತ್ರ ನದಿಗೆ ಏನೆಂದು ಕರೆಯುತ್ತಾರೆ? ಸ್ಯಾಂಗ್ಪೋ ಪ್ಯೂರಿಫೈಯರ್. ಬ್ರಹ್ಮಪುತ್ರ ನದಿ ಜಲಾನಯನ ಪ್ರದೇಶ ಇರುವ ರಾಷ್ಟ್ರಗಳು ಕೇಳ್ಯಾರ. ಯಾವ್ಯಾವ ಉತ್ತರದಾಗ ಹರಿತದ ಅಂತೇಳಿ ಕೇಳ್ಯಾರ. ಟಿಬೇಟ, ಬಾಂಗ್ಲಾದೇಶ, ಭಾರತ. ಟಿಬೇಟದ ಬದಲಾಗಿ ಏನು ಕೊಡಬೇಕಾಗಿತ್ತವರು? ಚೀನಾ. ಇದನ್ನು ಅವರೇ ಹೇಳ್ತಾರೆ. ಹಾಗಾದರೆ ಸರಿ ಉತ್ತರ ಇದು ಹೇಳೋದು. ಚೀನರೇ ಕೊಡ್ತಾರೆ, ಟಿಬೇಟರೇ ಕೊಡ್ತಾರೆ. ಈ ಉಳಿದಿದ್ದು ಯಾವುದು ಬರಲಿದೆ. ಬಾಂಗ್ಲಾದೇಶ, ವೆಸ್ಟ್ ಬೆಂಗಾಲ, ಭೂತಾನ, ನೇಪಾಳ ಸಮದೇ ಅಲ್ಲ. ಇನ್ನು ಬ್ರಹ್ಮಪುತ್ರ ನದಿಯ ಉಪನದಿಗಳು ಯಾವುವು ಅಂತ ಕೇಳ್ಯಾರ. ಬ್ರಹ್ಮಪುತ್ರ ನದಿಯ ಉಪನದಿಗಳು ಇದರಾಗ ಯಾವ್ಯಾವ ಅದಾವ ಅಂತ ಕೇಳ್ತಾರ. ಹಾಗಾದರೆ ಏನಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ಸ್ ಆರ್ ಟ್ರಿಬ್ಯೂಟರೀಸ್ ಆಫ್ ಬ್ರಹ್ಮಪುತ್ರ? ಮೇಲಿನ ಎಲ್ಲವೂ ಆಗ್ತದೋ ಇಲ್ಲೋ ನೋಡಿ. ದೀಬಾಂಗ ಮತ್ತು ಕಾಮೇಂಗ, ಲೋಹಿತ್ ಅಂತೇಳಿ ಹಿಂಗದಾವ. ಇದಕ್ಕೆ ತಾವೇ ಸರಿಯಾದ ಉತ್ತರವನ್ನು ಹೇಳ್ರಿ. ಅದರ ಉಪನದಿಗಳಲ್ಲಿ ಯಾವ್ಯಾವ ಇದ್ರಾಗ ಅದಾವ ಅನ್ನೋದು. ಈಗ ನಿಮಗಂತರೂ ಇದು ಗೊತ್ತಿದ್ದದ. ಬ್ರಹ್ಮಪುತ್ರ ನದಿಗೆ ಆಸಾಮದಲ್ಲಿ ಏನೆಂದು ಕರೆಯಲಾಗುತ್ತದೆ? ಲೋಹಿತ್. ಮೂರಂತರೂ ಆಪ್ಷನ್ ಬೇಕೇ ಬೇಕು. ಹಾಗಾದರೆ ದೇಬಾಂಗ ಇದು ಅದನ್ನು ಇಲ್ಲ ಅಬ್ಸರ್ವ್ ಮಾಡಿ. ಕಾಮೇಂಗ ಅದ ಇಲ್ಲ ಅಬ್ಸರ್ವೇಷನ್ ಮಾಡಿ. ಈ ಪ್ರಶ್ನೆಗೆ ನೀವು ಇದಕ್ಕೆ ಸರಿಯಾದ ಉತ್ತರವನ್ನು ಹುಡುಕಿಕೊಳ್ಬೇಕು. ನೆಕ್ಸ್ಟ್,
ಈ ಕೆಳಗಿನ ಯಾವ ನದಿಗಳು ಅಂದ್ರೆ ಬಾರಕ್, ಲೋಹಿತ್, ಸುಬಾನ್ಸಿರಿ ಅರುಣಾಚಲ ಪ್ರದೇಶದಲ್ಲಿ ಹರಿಯುತ್ತವೆ ಅಂತ ಕೇಳ್ಯಾರ. ಇದರೊಳಗೆ ಯಾವ್ಯಾವ ನದಿಗಳು ಹರಿತವ? ಒಂದು ಲೋಹಿತ್ ಹರಿತದ, ಒಂದು ಸುಬಾನ್ಸಿರಿ. ಆಗಲೇ ಹೇಳಿನಿ ಬಾರಕ ಕಣಿವೆ ಎಲ್ಲಿದೆ? ಅಸ್ಸಾಂ. ಹಾಗಾದರೆ ಅದು ಪಟಕ್ಕನೆ ನೆನಪಿಗೆ ಬರಬೇಕು. ಎದಕ್ಕೆ ಫೇಮಸ್ ಅದ? ಶೆಣಾಬು. ಅಂದರೆ ಇದು ಅಸ್ಸಾಂದಾಗ ಹರಿತದ. ಆನ್ಸರ್ 2 and 3 ಸರಿಯಾದ ಉತ್ತರ. ವಾಟ್ ಡಿವೈಡ್ಸ್ ದ ಬ್ರಹ್ಮಪುತ್ರ ಬೇಸಿನ್ ವಿತ್ ಬಾರಕ್ ಅಂತೇಳಿ ಕೇಳ್ಯಾರ. ಯಾವುದು ಇದರೊಳಗೆ ಬೇರ್ಪಡಿಸುತ್ತದೆ? ಇಲ್ಲದ ನೋಡಿ, ಭಾರಿ ಕ್ವಶನ್ಸ್. ಅಸ್ಸಾಮದಲ್ಲಿ ಬ್ರಹ್ಮಪುತ್ರ ಬರುವತ್ತಿಗೆ 2 ಕವಲಗಳನ್ನಾಗಿ ಮಾಡ್ತದೆ. ಒಂದು ಬಾರಕ್ಕ, ಒಂದು ಬ್ರಹ್ಮಪುತ್ರ. ಈ ನಡು ಕವಲು ಮಾಡಿದಲ್ಲಿ ಇದಕ್ಕೆ ಏನನ್ನಬೇಕು ಅಂತ ಕೇಳ್ಯಾರ. ಈ ಭಾಗಕ್ಕೆ 2 ಡಿವೈಡ್ ಮಾಡಿಸ್ತದಲ್ಲ ಕಿಲ್ಲಿನಿಂದ ಸ್ಟಾರ್ಟಿಂಗ, ಅದಕ್ಕೆ ಇದರೊಳಗೆ ಯಾವ ಪ್ರಕಾರ ಯಾವ್ದು ಥರ ಅಂತ ಕೇಳ್ತಾರ. ಬರೇಲ್ ರೇಂಜ್ ಇದನ್ನು ನೆನಪಿಟ್ಕೋರಿ ತಾವು. ಬಾರಕ್ ಮತ್ತು ಬ್ರಹ್ಮಪುತ್ರ ನದಿಗಳನ್ನು ಯಾವುದು ಬೇರ್ಪಡಿಸುತ್ತದೆ ಅಂದರೆ ಬರೇಲ್ ಶ್ರೇಣಿಯಾಗಿದೆ. which river originates from Tibet and enters India through ಅರುಣಾಚಲ ಪ್ರದೇಶ? ಬ್ರಹ್ಮಪುತ್ರ. ಯಾವ ಕಣಿವೆಯ ಮೂಲಕ ಅಂತ ಕೇಳಿದ್ರೆ ನಾಮ್ಚಾ ಬರುವ ಕಣಿವೆಯ ಮೂಲಕ, ಪ್ರವೇಶಿಸುತ್ತದೆ. ಬ್ರಹ್ಮಪುತ್ರ ಒರಿಜಿನೇಟ್ಸ್ ಫ್ರಾಮ್ ವಿಚ್ ಗ್ಲಾಸಿಯರ್? ಯಾವ ಹಿಮ ನದಿಯಲ್ಲಿ? ಆಂಗಸಿ ಹಿಮ ನದಿ. ಇದು ಕೊಟ್ಟಿಲ್ಲ ಅಂದ್ರೆ ಚಮಯಂಗ್ ಡಂಗ ಸರೋವರ. ಚಮಯಂಗ ಡಂಗ ಸರೋವರ. ಇದನ್ನು ಕೊಟ್ಟಿಲ್ಲ ಅಂದ್ರೆ ಹೆಂಗೆ ಹೇಳದ್ರಿ? ಡಂಗ ಸರೋವರ. ಮಾನಸ ಕೈಲಾಸ ಸರೋವರ. ಮಾನಸ ಕೈಲಾಸ ಸರೋವರ ಇದನ್ನು ಹೇಳ್ಬೋದು. ನೆಕ್ಸ್ಟ್, ವಾಟ್ ಈಸ್ ದ ಲೆಂತ್ ಆಫ್ ದಿ ಬ್ರಹ್ಮಪುತ್ರ ರಿವರ್ ಇನ್ ಇಂಡಿಯಾ? ಹೇಳಿ ನಾ ಸ್ಟಾರ್ಟಿಂಗ್. 916 ಕಿಲೋಮೀಟರ್. ಟೋಟಲ್ ಲೆಂತ್ 1900 ಕಿಲೋಮೀಟರ್. ಹರಿಯುವ ದೇಶಗಳು ಚೀನ್ ಕೊಟ್ಟಿಲ್ಲ ಅಂದ್ರೆ ಯಾವ್ದು ಹೇಳಬೇಕು? ಟಿಬೇಟ. ಎರಡನೇದು ಏನು ಹೇಳಬೇಕು? ಇಂಡಿಯಾ. ಮೂರನೇದು ಏನು ಹೇಳಬೇಕಂದ್ರೆ ಬಾಂಗ್ಲಾದೇಶ. ಫಸ್ಟ್ ಬರೆದಿರುವ ಮ್ಯಾಪ್ ಕಣ್ಣು ಮುಂದೆ ಯಾವಾಗಲೂ ಕಾಣಿಸ್ತಾ ಇರಬೇಕು. ನೆಕ್ಸ್ಟ್ ಕ್ವಶನ್, ಬ್ರಹ್ಮಪುತ್ರ ರಿವರ್ ಇನ್ ಬಾಂಗ್ಲಾದೇಶ್ ಏನೆಂದು ಕರೆಯುತ್ತಾರೆ? ಯಮುನಾ ಎಂದು ಕರೆಯುವರು. which ಡ್ಯಾಮ್ ಈಸ್ ಬಿಲ್ಡ್ ಆನ್ ದ ಬ್ರಹ್ಮಪುತ್ರ ನದಿ? ಅಸ್ಸಾಮದಲ್ಲಿ ಇದಕ್ಕೆ ಯಾವ ಡ್ಯಾಮ್ ಕಟ್ಟ್ಯಾರ ಅಂತ ಕೇಳ್ತಾರ. ಇದಕ್ಕೆ ಉಮರಾಂಗ್ ಜಲಾಶಯ ಕಟ್ಟಲಾಗಿದೆ. ಎಲ್ಲಿ? ಅಸ್ಸಾಮದೊಳಗೆ. ನೆಕ್ಸ್ಟ್, which is the longest tributary ಬ್ರಹ್ಮಪುತ್ರ? ಬ್ರಹ್ಮಪುತ್ರ ನದಿಗೆ ಅತ್ಯಂತ ಉದ್ದವಾದ ಉಪನದಿ ಸುಬಾನ್ಸಿರಿ. ಇದಕ್ಕೆ ಗೋಲ್ಡ್ ರಿವರ್ ಅಂತ ಹೇಳಿ ಕರೀತಾರೆ ನೋಡ್ರಿ ಸುಬಾನ್ಸಿರಿ. ವಾಲಿಮಾ ಇಸ್ ವಿಚ್ ರಿವರ್ ಈಸ್ ದಿ ಲಾರ್ಜೆಸ್ಟ್ ರಿವರ್ ಆಫ್ ದಿ ಇಂಡಿಯಾ ಅಂತ ಕೇಳ್ಯಾರ. ಬ್ರಹ್ಮಪುತ್ರ. ಹಾಗಾದ್ರೆ ಲಾಂಗೆಸ್ಟ್ ರಿವರ್ ಅಂದಕ್ರ ಗಂಗಾ. ನೆಕ್ಸ್ಟ್, ಬ್ರಹ್ಮಪುತ್ರ ರಿವರ್ ಆಫ್ಟರ್ ಜಾಯ್ನಿಂಗ್ ತೀಸ್ತಾ ರಿವರ್ ಈಸ್ ನೋನ್ ಆಸ್ ಏನಂತ ಕರೀತಾರ? ಬ್ರಹ್ಮಪುತ್ರ ಪ್ಲಸ್ ತೀಸ್ತಾ ಈಸ್ ಈಕ್ವಲ್ ಟು ಜಮುನಾ. ಎಲ್ಲಿ? ಬಾಂಗ್ಲಾದೇಶದಾಗ ಯಾವೆರಡು ಕೂಡ್ಬೇಕ್ರಿ? ಬ್ರಹ್ಮಪುತ್ರ ಆ್ಯಂಡ್ ತೀಸ್ತಾ ನದಿ ಎರಡು ಕೂಡಬೇಕು. ವಿಚ್ ಈಸ್ ದಿ ಫಾಲೋಯಿಂಗ್ ರೂಟ್ ಈಸ್ ನ್ಯಾಷನಲ್ ವಾಟರ್ ವೇ ಟು ಅಂತೇಳಿ ಕೇಳ್ಯಾರ. ನಮಗೆ ಗೊತ್ತಿದ್ದು ನ್ಯಾಷನಲ್ ಹೈವೇಗಳು ಗೊತ್ತವ, ಹಂಗೆ ರಾಷ್ಟ್ರೀಯ ಜಲಮಾರ್ಗಗಳು ಕೇಳ್ತಾರ. ಎರಡರ ನೆನಪಿಟ್ಕೊಳ್ಳೋರು. ಒಂದು ಗಂಗಾ ನದಿದೊಳಗೆ ಹಿಂಗೆ ಬರ್ತದೆ. ಅದು ಎಲ್ಲಿದಿಂದ ಎಲ್ಲಿಗೆ ಅದಂದ್ರೆ ಹಲ್ದಿಯಾ ಟು ಅಲಹಾಬಾದ್. ಹಲ್ದಿಯಾ ಎಲ್ಲದ? ವೆಸ್ಟ್ ಬೆಂಗಾಲ್. ಅಲಹಾಬಾದ್ ಎಲ್ಲದ? UP. ಇದು ಏನದ ಅಂತ ಕೇಳಿದ್ರೆ ನ್ಯಾಷನಲ್ ವಾಟರ್ ವೇ. ನ್ಯಾಷನಲ್ ವಾಟರ್ ವೇ ನಂಬರ್ 1. ಎಷ್ಟು ಕಿಲೋಮೀಟರ್ ಉದ್ದದ ಅಂತ ಕೇಳಿದ್ರೆ 1620 ಕಿಲೋಮೀಟರ್. ಇದು ಕ್ವಶನ್ ಇಲ್ಲಿರೋದು. ಭಾರತದ ಮೊದಲ ರಾಷ್ಟ್ರೀಯ ಜಲಮಾರ್ಗ ಯಾವ ನದಿಯಲ್ಲಿ ಇದೆ? ಗಂಗಾ ನದಿಯಲ್ಲಿ ಇದೆ. ಹಲ್ದಿಯಾ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶದ. ಅಲಹಾಬಾದ್ ನ್ಯಾಷನಲ್ ವಾಟರ್ ವೇ ನಂಬರ್ 1 1620 ಕಿಲೋಮೀಟರ್. ಅದು ಮುಗಿತ್ತು. ದುಬ್ರಿ ಎಲ್ಲದ? ಅಸ್ಸಾಂ.
ಹಾಗಾದರೆ ಸಾದಿಯಾ ಎಲ್ಲದ? ಅದನ್ನು ಅಸ್ಸಾಂ. ಅಸ್ಸಾಮದ ರಾಜಧಾನಿ ದಿಸ್ಪುರ್ ಇರುವುದು ಬ್ರಹ್ಮಪುತ್ರ ನದಿಯ ದಡದಲ್ಲಿ. ಅಸ್ಸಾಮದ ರಾಜಧಾನಿ, ಹಳೆಯ ರಾಜಧಾನಿ ಗೌಹಾತಿ ಇರುವುದು ಬ್ರಹ್ಮಪುತ್ರ ನದಿಯ ದಡದಲ್ಲಿ. ಅವು ಕರೆಕ್ಟ್ ಗೊತ್ತಿರಬೇಕು. ಹಾಗಾದರೆ ಬ್ರಹ್ಮಪುತ್ರ ನದಿಗೆ ಅಸ್ಸಾಮದ ಧುಬ್ರಿದಿಂದ ಸಾದಿಯಾದವರೆಗೆ ಇದೆ. ಇದು ನ್ಯಾಷನಲ್ ವಾಟರ್ ವೇ ನಂಬರ್ 2. ಇದು ಕರೆಕ್ಟ್ ಗೊತ್ತಿರಲಿ. ಹಾಗಾದರೆ ರಾಷ್ಟ್ರೀಯ ಜಲಮಾರ್ಗ ಎನ್ನುವುದು 2ದಲ್ಲಿ 891 ಕಿಲೋಮೀಟರ್ ಉದ್ದವಾಗಿದೆ. ಇದು ಎಷ್ಟಂದ್ರೆ 1620 ಕಿಲೋಮೀಟರ್. ವಾಟರ್ ವೇ ನಂಬರ್ 1, ವಾಟರ್ ವೇ 2 ಯಾವ ನದಿದೊಳಗದ? ಬ್ರಹ್ಮಪುತ್ರ. ಎಲ್ಲಿದಿಂದ? ಧೂಬ್ರಿದಿಂದ ಸಾದಿಯಾವರೆಗೆ. ಇದು ಕರೆಕ್ಟ್ ಗೊತ್ತಿರಬೇಕು. ಎಲ್ಲರಿಗೂ ಧನ್ಯವಾದಗಳು.